ಹಾ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶಿವ್. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಟಾಪ್ 5 ಅಪ್ಡೇಟ್ಸ್ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾವ್ದಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೈ. ಫಸ್ಟ್ ಅಪ್ಡೇಟ್ ಏನಂದ್ರೆ ಫಸ್ಟ್ ಅಪ್ಡೇಟ್ ನಮ್ಮ ಬೂಮ್ರಾ ಅವ್ರ ಬಗ್ಗೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಇದು BCCI ಇದ್ರು ಇಂಡಿಯಾ ಟೀಮ್ಗೆ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡ್ಯಾರು. ಎದಕ್ಕಂದ್ರೆ ಇದು ಬೂಮ್ರಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಡ್ರಿ, ಅವ್ರ ಮೇಲೆ ಕ್ಯಾಪ್ಟನ್ಸಿ ಪ್ರೆಷರ್ ಹೊರಿಸ್ಬೇಡ್ರಿ ಅಂತ ಕ್ಲಿಯರ್ ಆಗಿ BCCI ಅವರು ವಾರ್ನಿಂಗ್ ಮಾಡ್ಯಾರು ಟೀಮ್ ಇಂಡಿಯಾಕ. ನೀವು ನೋಡ್ಬೋದು, ಅವ್ರು ಆಸ್ಟ್ರೇಲಿಯಾ ಮೇಲೆ ಟೆಸ್ಟ್ ಕ್ಯಾಪ್ಟನ್ ಆಗಿ ಒಂದೇ ಮ್ಯಾಚ್ ಗೆದ್ದ ಮೇಲೆ ಇವ್ರನ್ನ ಕಂಟಿನ್ಯೂ ಮಾಡ್ಬೇಕೈತಾರ ಅನ್ನೋದು. ಅವ್ರ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡು BCCI ಅವರು ಇಂಡಿಯಾ ಟೀಮಿಗೆ ವಾರ್ನ್ ಮಾಡಿದ್ದು. ಇವ್ರು ಮೊದ್ಲ ಇಂಡಿಯಾ ಟೀಮ್ ಸಿಕ್ಕ ಶ್ರೇಷ್ಠ ಬೌಲರ್ ಹೇಳ್ಬೇಕು. ಇಂಥ ಬೌಲರ್ ಮೇಲೆ ನೀವು ಕ್ಯಾಪ್ಟನ್ಸಿ ಪ್ರೆಷರ್ ಮತ್ತು ಪ್ಲಸ್ ಬಾಲಿಂಗ್ ಪ್ರೆಷರ್, ಫೀಲ್ಡ್ ಸೆಟ್ಟಿಂಗ್ ಇಟ್ಟೆಲ್ಲ ಹೊರಿಸಿದ್ರೆ ಇವರು ಮೆಂಟಲಿನೂ ಲೋ ಹಾಕೋರು ಮತ್ತೆ ಫಿಸಿಕಲಿನೂ ಲೋ ಆಗೋ ಚಾನ್ಸ್ ಐತತಿ. ಟೀಮ್ ಇಂಡಿಯಾ ಇವ್ರಿಗೆ ಕ್ಯಾಪ್ಟನ್ಸಿ ಹೊರಿಸ್ಬೇಡ್ರತಿ ವಾರ್ನಿಂಗ್ ಕೊಟ್ಟತಿ. ಅಪ್ಡೇಟ್ ನಂಬರ್ 2 ಏನಂದ್ರೆ, ಯಶಸ್ವಿ ಜೈಸ್ವಾಲ್ ಅವ್ರನ್ನ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಮಾಡಿದ್ದಾಗೈತಿ. ಎದಕ್ಕಂದ್ರೆ ಆಸ್ ಅ ಬ್ಯಾಕಪ್ ಓಪನರ್ ಆಗಿ ಇವ್ರನ್ನ ಚಾಂಪಿಯನ್ಸ್ ಟ್ರೋಫಿ 15 ಮಂದಿ ಸ್ಕ್ವಾಡ್ ಒಳಗೆ ಇವ್ರನ್ನ ಸೆಲೆಕ್ಟ್ ಮಾಡ್ಯಾರು. ಒಂದ್ ವೇಳೆ ಶುಭ್ಮನ್ ಗಿಲ್ ಅವರು ಈಗ ಪರ್ಫಾರ್ಮೆನ್ಸ್ ಕೊಡಬೇಕಾಗೈತಿ. ಒಂದ್ ವೇಳೆ ಕೊಡ್ಲಿಕ್ಕೆ ಆಸ್ ಅ ರಿಪ್ಲೇಸ್ಮೆಂಟ್ ಆಗಿ ಇವ್ರು ಹಿಂದ್ ಇರುದ್ರ ಬ್ಯಾಕಪ್ ಓಪನರ್ ಆಗಿ ಇವ್ರು ಹಿಂದ್ ಇರುದಂತ್ರ, ಒಂದ್ ವೇಳೆ ಗಿಲ್ ಅವ್ರು ಚಲೋ ಆಡ್ಲಿಕ್ಕೆ ಚಾಂಪಿಯನ್ಸ್ ಟ್ರೋಫಿ ಒಳಗೆ ಫಾರ್ಮ್ ಕಳ್ಕೊಂಡ್ರು ಚಲೋ ಆಡ್ಲಿಕ್ಕಂದ್ರ ರಪಕ್ ಅಂತೇಳಿ ಜೈಸ್ವಾಲ್ ಅವ್ರನ್ನ ಶುಭ್ಮನ್ ಗಿಲ್ ರಿಪ್ಲೇಸ್ಮೆಂಟ್ ಮಾಡಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವ್ರನ್ನ ಆಡ್ಸ್ಲಾಕ್ ಬರ್ತೈತಿ. ಮತ್ತೆ ಆಸ್ ಗೋ ಇವರು ಚಾಂಪಿಯನ್ಸ್ ಟ್ರೋಫಿ ಅಟ್ಟ ಅಲ್ದ ಇಂಗ್ಲೆಂಡ್ ಇರು ODI ಸ್ಕ್ವಾಡಿಗೆ ಇವ್ರನ್ನ ಡೆಬ್ಯೂ ಮಾಡಿಸೋ ಚಾನ್ಸ್ ಭಾಳ ಐತಿ. ಮತ್ತೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್ ಅವರ ಓಪನರ್ ಆಗಿ ಬರೋ ಚಾನ್ಸ್ ನಾವು ನೋಡ್ಬೋದು ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ನಾಗ. ಅಪ್ಡೇಟ್ ನಂಬರ್ 3 ಏನಂದ್ರೆ, ಮೊಹಮ್ಮದ್ ಶಮಿ ಅವರು ಚಾಂಪಿಯನ್ಸ್ ಟ್ರೋಫಿ ಸೆಲೆಕ್ಟ್ ಆಗೋ ಚಾನ್ಸಸ್ ಭಾಳ ಆಗ್ಯಾವ. ಇದಕ್ಕರ ಇವ್ರಂತ್ರ ಸೆಲೆಕ್ಟರ್ಸ್ಗಳು ಇವ್ರನ್ನ ಸೆಲೆಕ್ಟ್ ಮಾಡೋದು ಕಾಯ್ಕೊಂಡ್ ಕೂತಿದ್ರು. ಅವ್ರಿಗೆ ಫಿಟ್ ಆದ ಕೂಡಲೇ ಈಗ ಮೊಹಮ್ಮದ್ ಶಮಿ ಅವರು ಫುಲ್ಲಿ ಫಿಟ್ ಆಗಿ ಅವ್ರ ರಿಪೋರ್ಟ್ಸ್ ಬರ್ಲತ್ತಾವು. ಅವ್ರು ಫೈರಿ ಬಾಲಿಂಗ್ ಮಾಡ್ಲತ್ತಾರು. ಈಗ ಡೊಮೆಸ್ಟಿಕ್ ಒಳಗಾಯ್ತು, ಮತ್ತ ಈ ಸೈಯದ್ ಮುಸ್ತಾಕ್ ಒಳಗೂ ಬಾಲಿಂಗ್ ಹಾಕಿರು, ಮತ್ತೆ ಈಗ ವಿಜಯ್ ಹಜಾರೆ ಟ್ರೋಫಿ ಒಳಗೂ ಮಸ್ತ್ ಬಾಲಿಂಗ್ ಹಾಕ್ಲತ್ತಾರು. ಇದ್ರ ಮೂಲಕ ಅವರು 100% ಫಿಟ್ ಅದಾರ್ತಿ. ಅಂದ್ರ ಈಗ 50 ಓವರಿಂದ ಇರಲಿ, ಮತ್ತೆ ಇದು ವಿಜಯ್ ಹಜಾರೆ 50 ಓವರ್ ಅಂತಲ್ಲ, ಅದಕ್ಕೆ ಇವ್ರು 50 ಓವರ್ಗೆ ಬೇಕಾದ್ರೆ ಫಿಟ್ನೆಸ್ ಬೇಕೇ ಬೇಕು. ಆ 50 ಓವರ್ ಇವ್ರು ಒಗಿಲತ್ತಾರಂದ್ರೆ ಇವ್ರು ಫಿಟ್ ಅದಾರ್ತಿ ಈಗ ಗೊತ್ತಾಗೈತಿ. ಮತ್ತೆ NCAದವ್ರು ಇವ್ರು ಸ್ವಲ್ಪ ಕ್ಲಿಯರೆನ್ಸ್ ಕೊಡೋರು, ಫಿಟ್ ಕ್ಲಿಯರೆನ್ಸ್ ಕೊಡೋರ್ದಾರು. ಈ ಕಾರಣದಿಂದಾಗಿ ಮೊಹಮ್ಮದ್ ಶಮಿ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗೋ ಚಾನ್ಸ್ ಹೆಚ್ಚಾಗೈತಿ. ಚಾಂಪಿಯನ್ಸ್ ಟ್ರೋಫಿ ಸೆಲೆಕ್ಟ್ ಹಾಕರು. ಇನ್ನ ಅಪ್ಡೇಟ್ ನಂಬರ್ 4 ಏನಪ್ಪಾ ಅಂದ್ರ, SI T20 ಲೀಗ್ SI T20 ಲೀಗ್ ನಾಳಿಂತ್ರ ಸೌತ್ ಆಫ್ರಿಕಾದ ಸ್ಟಾರ್ಟ್ ಆಗ್ಲತ್ತವು. ಈ SI T20 ಲೀಗ್ ಎಲ್ಲೆಲ್ಲಿ ಬ್ರಾಡ್ಕಾಸ್ಟ್ ಆಕೈತೆ ಅಂದ್ರ, ಟಿವಿ ಒಳಗ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಒಳಗ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ 2 ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಹಿಂದಿ ಒಳಗೆ ಇದು ಆಗೋದೈತಿ. ಅಂದ್ರ ಈ ಮೊದಲೇನಿತ್ತು ಅದು ಜಿಯೋ ಸಿನಿಮಾ ಮತ್ತು ಸ್ಪೋರ್ಟ್ಸ್ 18 ಇತ್ತು. ನೀವು ನೋಡಿದ ಪ್ರಕಾರ ಸ್ಪೋರ್ಟ್ಸ್ 18 ಯಾರು ಭಾಳ ಚಾನಲ್ ನೋಡಲ್ಲಟ, ಅದಕ್ಕೆ ಇವರು ಸ್ಟಾರ್ ಸ್ಪೋರ್ಟ್ಸ್ ಹಾಕಿರೋದ್ನ. ಮತ್ತು ಮೊಬೈಲ್ದಾಗ ಏನೈತಿ ಹಾಟ್ಸ್ಟಾರ್ ಟೆಲಿಕಾಸ್ಟ್ ಆಕತಿ. ಇದು ಫ್ರೀ ಮತ್ತು ಪೇಡ್ ಐತಿ ಏನೈತಿ. SI T20 ಲೀಗ್ ಏನೈತಿ ಮೊಬೈಲ್ದಾಗ ಹಾಟ್ಸ್ಟಾರ್ದಾಗ ಇರೋದಂತ ಇದನ್ನ ಫ್ರೀ ಐತೆ ಪೇಡ್ ಐತೆ ನಮಗೂ ಗೊತ್ತಿಲ್ಲ, ನೋಡ್ಬೇಕು. ಇದಾಗಿತ್ತು ಅಪ್ಡೇಟ್ ನಂಬರ್ 4. ಅಪ್ಡೇಟ್ ನಂಬರ್ 5 ಏನಪ್ಪಾ ಅಂದ್ರೆ, ಇಟ್ಸ್ ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನಪ್ಪಾ ಅಂದ್ರ, ವುಮೆನ್ಸ್ ಪ್ರೀಮಿಯರ್ ಲೀಗ್ನ 2025 ಆವೃತ್ತಿ ಅಂದ್ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ 3ನೇ ಸೀಸನ್ ಬಂದು ಬರೋಡಾ ಮತ್ತು ಲಕ್ನೋ ವೆನ್ಯೂಗಳಲ್ಲಿ ನಡೆಸ್ಬೇಕಂತೆ ಡಿಸೈಡ್ ಮಾಡ್ಯಾರ. ಅಂದ್ರ BCCI ಚಿಂತೆ ಮಾಡ್ಲತ್ತೈತಿ. ಮತ್ತ ಇದು ಬಂದು ಸ್ಟಾರ್ಟ್ ಆಗೋ ಮಂತ್ ಲಘುತ ಅಂದ್ರ ಫೆಬ್ರವರಿ 7-8 ಸ್ಟಾರ್ಟ್ ಆಗ್ಬೋದು. ಮತ್ತು ಮಾರ್ಚ್ ಸ್ಟಾರ್ಟಿಂಗ್ ಅಂದ್ರೆ ಮಾರ್ಚ್ 9 ಎಂಡ್ ಆಗ್ಬೋದು ಅಂತ ರಿಪೋರ್ಟ್ಸ್ ಬರ್ಲತ್ತವು. ನೋಡು ಈ ಸಲ WPL ಯಾವಾಗ ಸ್ಟಾರ್ಟ್ ಆಗತ್ತ ಬಂದ ಮೇಲೆ ಶೆಡ್ಯೂಲ್ ಬಂದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ಇದಾಗಿತ್ತು ನಮ್ಮ ಈ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ವಿಡಿಯೋ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೂ ವಿಡಿಯೋಕ್ಕೆ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.